ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನುಗಾರ್. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಏನು ನೋಡೋಣ ಅಂದರೆ ಒಂದು ಕ್ವಶನ್ ಇದೆ. ಯಾವ ಥರ ಇದೆ? ಸೆಲೆಕ್ಟ್ ದ ಕರೆಕ್ಟ್ ಪ್ಯಾಸಿವ್ ಫಾರ್ಮ್. ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ಗೆ ಸಂಬಂಧಿಸಿರ್ತಕ್ಕಂಥ ಈ ಒಂದು ಕ್ವಶನು SSCಯಲ್ಲಿ ಬರ್ತಕ್ಕಂಥ CGL, GD ಆಗಿರ್ಬೋದು, ಆಮೇಲೆ CHSL ಆಗಿರ್ಬೋದು, ಇವುಗಳಿಗೆ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಕ್ವಶನ್ ನೋಡಿ ಏನಿದೆ ನೋಡೋಣ. ಶಿ ಈಸ್ ಕಂಪೋಸಿಂಗ್ ಅ ನ್ಯೂ ಸಾಂಗ್. ಶಿ ಈಸ್ ಕಂಪೋಸಿಂಗ್ ಅ ನ್ಯೂ ಸಾಂಗ್ ಅಂತ ಇದೆ. 4 ಆಪ್ಷನ್ಗಳಿವೆ ನೋಡ್ರಿ. ಯಾವ ಆಪ್ಷನ್ ಇದೆ? ಆಪ್ಷನ್ ಏನು ನೋಡ್ರಿ. ಅ ನ್ಯೂ ಸಾಂಗ್ ಈಸ್ ಕಂಪೋಸ್ಡ್ ಬೈ ಹರ್. ಅ ನ್ಯೂ ಸಾಂಗ್ ಹ್ಯಾಸ್ ಬೀನ್ ಕಂಪೋಸ್ಡ್ ಬೈ ಹರ್. ಅ ನ್ಯೂ ಸಾಂಗ್ ಈಸ್ ಬೀಯಿಂಗ್ ಕಂಪೋಸ್ಡ್ ಬೈ ಹರ್. ಅ ನ್ಯೂ ಸಾಂಗ್ ಈಸ್ ಬೀಯಿಂಗ್ ಕಂಪೋಸಿಂಗ್ ಬೈ ಹರ್ ಅಂತ 4 ಆಪ್ಷನ್ಸ್ಗಳಿದಾವೆ. ಈ ಆಪ್ಷನ್ಸ್ಗಳಲ್ಲಿ ಯಾವ ತರ ರೂಲ್ಸ್ ಇರ್ತದೆ ಅಂದ್ರೆ, ಯಾವಾಗ ನಮ್ದು ಆಕ್ಟಿವ್ ವಾಯ್ಸ್ ನಲ್ಲಿ ಸೆಂಟೆನ್ಸ್ ಕೊಟ್ಟಿರ್ತಾರಲ್ಲ, ಅದು ಕಂಟಿನ್ಯೂಸ್ ಒಳಗೆ ಇದ್ದಿದ್ದಾದ್ರ ಅಲ್ಲಿ ಏನ್ ಬರ್ತದ? ಬೀಯಿಂಗ್ ಅಂತಕ್ಕಂಥದನ್ನ ಬಳಸಬೇಕು. ಏನ್ ಬಳಸ್ಬೇಕು ನಾವು? ಕಂಟಿನ್ಯೂಸ್ ಟೆನ್ಸ್ ಇದ್ದಾಗ ಬೀಯಿಂಗ್ ಅಂತಕ್ಕಂಥದನ್ನ ಬಳಸ್ತೀವಿ. ಬೀಯಿಂಗ್ ಅಂತಕ್ಕಂಥದ್ದು ಎಲ್ಲೈತಿ ನೋಡ್ರಿ. ಈ ಒಂದು ಸೆಂಟೆನ್ಸ್ ಒಳಗೆ ಐತ್ರಿ, ಇದೊಂದು ಸೆಂಟೆನ್ಸ್ ಒಳಗೆ ಐತ್ರಿ. ಹಂಗಂದ್ರೆ A ಮತ್ತು B ಆಪ್ಷನ್ ಅನ್ನ ಕ್ಯಾನ್ಸಲ್ ಮಾಡ್ಬಿಡ್ರಿ. ಇವೇನಾಗ್ತಾವ? ಕ್ಯಾನ್ಸಲ್ ಆಗ್ತಾವ. ಇದ್ರೊಳಗ ನಮ್ ರೂಲ್ಸ್ ಏನೈತಿ? ಯಾವಾಗಿರೋ ಪ್ಯಾಸಿವ್ ವಾಯ್ಸ್ ಒಳಗೆ ಬರ್ಬೇಕಾದ್ರ V3 ಫಾರ್ಮ್ ಅನ್ನ ಬಳಸ್ಬೇಕು ನಾವು. ಓಕೆ, V3 ಅಂದ್ರೆ ಏನು? ವರ್ಬ್ ದ ಥರ್ಡ್ ಫಾರ್ಮ್. ಇದ್ರೊಳಗೆ ಯಾವ ಥರ್ಡ್ ಫಾರ್ಮ್ ಐತ್ರಿ? ಕಂಪೋಸಿಂಗ್ ದ ಕಂಪೋಸ್ಡ್ ಅಂತ ಐತಿ. ಅಂದ್ರೆ ಯಾವ್ದು ಆಪ್ಷನ್ ಸರಿ ಆಗ್ತದ? ಸಿ ಆಪ್ಷನ್. ಅ ನ್ಯೂ ಸಾಂಗ್ ಈಸ್ ಬೀಯಿಂಗ್ ಕಂಪೋಸ್ಡ್ ಬೈ ಹರ್ ಅಂತಕ್ಕಂಥದ್ದು ಏನಾಗ್ತದ? ಸರಿಯಾದ ಆಪ್ಷನ್ ಆಗ್ತದ. ಸ್ಪಾಟ್ ದ ಎರರ್ ಕ್ವಶನ್ ಯಾವ ತರ ಬರ್ತದೆ ನೋಡೋಣ. ಓಕೆ ನೋಡ್ರಿ, ಸ್ಪಾಟ್ ದ ಎರರ್ ಅಂತ ಕೇಳಿದಾರೆ. ಗಿವನ್ ಸೆಂಟೆನ್ಸ್ ನಲ್ಲಿ ಎರರ್ ಅಂದ್ರೆ ಏನು? ತಪ್ಪು ಏನಿದೆ ಅಂತಕ್ಕಂಥದ್ದು ಹೇಳ್ಬೇಕು. ಸೆಂಟೆನ್ಸ್ ಏನಿದೆ? ಒನ್ ಶುಡ್ ಬಿ ಕೇರ್ಫುಲ್ ಟು ರೀಡ್ ವಾಟ್ ದೇ ಹ್ಯಾಸ್ ರಿಟರ್ನ್ ಅಂತ ಐತಿ. ಓಕೆ, ಇಂಥ ಆಪ್ಷನ್ಸ್ಗಳೆಲ್ಲ ನೋಡ್ಕೊಂಡ್ಬಿಡ್ರಿ ಒಮ್ಮೆ. ಆಪ್ಷನ್ಸ್ ಏನದಾವ? ಟು ರೀಡ್ ವಾಟ್, ಬಿ ಕೇರ್ಫುಲ್, ಒನ್ ಶುಡ್, ದೇ ಹ್ಯಾಸ್ ರಿಟರ್ನ್ ಅಂತಕ್ಕಂಥದ್ದು ಐತಿ. ನಾವೇನ್ ಮಾಡೋಣ ಗೊತ್ತೈತಿ? ಈ ಸೆಂಟೆನ್ಸ್ ಒಳಗೆ ಹಿಂಗೆಲ್ಲ ಪಾರ್ಟ್ಸ್ ಮಾಡ್ಕೊಂಡು ನೋಡೋಣ. ನಾವೆಲ್ಲ ಏನಾದಲ್ಲ ಹಿಂಗೆಲ್ಲ ಒಂದು ಪಾರ್ಟ್ಸ್ ಮಾಡ್ಕೊಂಡು, ಇವೆಲ್ಲ ಪಾರ್ಟ್ಸ್ ಮಾಡ್ಕೊಂಡಾಗ ನಿಮ್ಗೆ ಯಾವ್ದು ಅನಿಸ್ತೈತಿ ಸ್ವಲ್ಪ ಲಕ್ಷ ಕೊಡ್ರಿ. ನೋಡ್ರಿ, ಯಾವಾಗಿರ್ಲೂ ಗ್ರಾಮೆಟಿಕಲ್ ರೂಲ್ಸ್ ನಿಮಗೆ ಭಾಳ ಚಂದ ಗೊತ್ತಿರ್ಬೇಕು. ಗೊತ್ತಿದ್ರೆ ಏನಾಗ್ತದೆ ನೋಡ್ರಿ. ಒನ್ ಶುಡ್ ಬಿ ಕೇರ್ಫುಲ್ ಟು ರೀಡ್ ವಾಟ್ ದೇ. ನೋಡ್ರಿ ಇಲ್ಲಿ ತಪ್ಪದ ನೋಡ್ರಿ. ದೇ ಅಂತಕ್ಕಂಥದ್ದು ಏನಿದೆ? ಪ್ಲೂರಲ್. ಪ್ಲೂರಲ್ ಅಂದ್ರೆ ಏನು? ಬಹುವಚನ. ಅಲ್ಲಿ ಅವರು ಬಹಳ ಜನ ಇದಾರ. ಬಹಳ ಜನ ಅಂದ್ರೆ ಏನ್ ಬರ್ತದ? ಬಹುವಚನ ಬರ್ತದ. ಬಹುವಚನ ಬಂದಾಗ ನಾವು ಹ್ಯಾಸ್ ಯೂಸ್ ಮಾಡುದಿಲ್ಲ. ಹ್ಯಾಸ್ ಎಲ್ಲಿ ಯೂಸ್ ಮಾಡ್ತೀವ್ರಿ? ಹಿ ಇದ್ದಾಗ ಹ್ಯಾಸ್ ಯೂಸ್ ಮಾಡ್ತೇವು, ಶಿ ಇದ್ದಾಗ ಹ್ಯಾಸ್ ಯೂಸ್ ಮಾಡ್ತೇವು, ಇಟ್ ಇದ್ದಾಗ ಹ್ಯಾಸ್ ಯೂಸ್ ಮಾಡ್ತೇವೆ. ಬಟ್ ಇಲ್ಲಿ ದೇ ಅಂತಕ್ಕಂಥದ್ದು ಪ್ಲೂರಲ್ ಫಾರ್ಮ್ ಇದ್ದಾಗ ಏನ್ ಯೂಸ್ ಮಾಡ್ಬೇಕ್ರಿ ನಾವು? ದೇ ಹ್ಯಾವ್ ಅಂತ ಯೂಸ್ ಮಾಡ್ಬೇಕು. ಓಕೆ, ಅದಕ್ಕೋಸ್ಕರ ಯಾವ ತಪ್ಪಾಕೈತಿ? ಆಪ್ಷನ್ ಡಿ ಆನ್ಸರ್ ಆಗ್ತೈತಿ. ಏನ? ದೇ ಹ್ಯಾಸ್ ರಿಟರ್ನ್. ಏನ್ ಬರ್ಬೇಕ್ರಿ? ದೇ ಹ್ಯಾವ್ ರಿಟರ್ನ್ ಅಂತಕ್ಕಂಥದ್ದು ಬರ್ಬೇಕು. ಓಕೆ, ತಿಳಿತ್ರೆ ನೋಡ್ರಿ. ಈ ತರ ನಮಗೆ ಸ್ಮಾಲ್ ಮಿಸ್ಟೇಕ್ಗಳು ಇರ್ತಾವ, ಅವುಗಳನ್ನ ಕಂಡಿಡ್ಲಿಕ್ಕೆ ಬರ್ಬೇಕು. ಓಕೆ ನೋಡ್ರಿ, ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಇರ್ತದ. ಯಾವ ತರ ಕ್ವಶನ್ ಇರ್ತದ ಅಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂದ್ರೆ ಏನು? ಒಂದು ಕೊಟ್ಟಿರ್ತಾರೆ. ಈ ಎಕ್ಸಾಂಪಲ್ ಕನ್ನಡ ಹೇಳ್ತೀನಿ ನೋಡ್ರಿ ನಿಮ್ಗ. ಈಗ ಮಣ್ಣಿನ ಕೆಲಸ ಮಾಡುವವನಿಗೆ ಏನಂತ ಕರಿತೀವಿ ಅಂತ ಕೇಳ್ತಾರೆ. ಏನಂತ ಕರಿತೀವಿ? ಕುಂಬಾರ ಅಂತ ಕರಿತೀವಿ. ಅದೇ ರೀತಿಯಾಗಿ ಇಂಗ್ಲಿಷ್ ಒಳಗ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಬರ್ತಾವ. ಅಂದ್ರೆ ಏನೋ ಒಂದು ವಾಕ್ಯ ಕೊಟ್ಟಿರ್ತಾರೆ, ಅದಕ್ಕೆ ಒಂದೇ ವರ್ಡ್ನ್ಯಾಗ ನೀವು ಇದನ್ನ ಮಾಡ್ಬೇಕು, ಆನ್ಸರ್ ಕೊಡ್ಬೇಕು. ನೋಡ್ರಿ, ಈ ಕ್ವಶನ್ ಯಾವ ತರ ಐತಿ ನೋಡ್ರಿ. an instrument for measuring the atmospheric pressure. ಅಟ್ಮಾಸ್ಫರಿಕ್ ಪ್ರೆಷರ್ ಅನ್ನ ಮೇಜರ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ ಗೆ ಏನಂತ ಕರಿತೀವಿ ನಾವು? ಓಕೆ ನೋಡ್ರಿ, ಆಪ್ಷನ್ಸ್ ನೋಡ್ರಿ. ಥರ್ಮೋಮೀಟರ್ ಅಂತ ಐತಿ, ಅಲ್ಟೋಮೀಟರ್ ಅಂತ ಐತಿ, ಬ್ಯಾರೋಮೀಟರ್ ಅಂತ ಐತಿ, ಅಮ್ಮಿಚರ್ ಅಂತ ಐತಿ. ಹೌದೇ? ನೋಡ್ರಿ, ಇದು ಥರ್ಮೋಮೀಟರ್ ಅಂದ್ರೆ ಏನು? ಥರ್ಮೋಮೀಟರ್ ಅಂದ್ರೆ ಏನು? ಇದು ಟೆಂಪರೇಚರ್ ಅನ್ನ ಮೇಜರ್ ಮಾಡ್ತಕ್ಕಂಥದಕ್ಕೆ ಏನಂತ ಹೇಳಿ ಥರ್ಮೋಮೀಟರ್ ಅಂತ ಹೇಳ್ತೀವಿ. ಓಕೆ, ಅದೇ ರೀತಿಯಾಗಿ ಅಲ್ಟೋಮೀಟರ್ ಅಂದ್ರೆ ಏನ್ರಿ? ಸಿ ಲೆವೆಲ್. ಸಿ ಲೆವೆಲ್ ಅಂತಕ್ಕಂಥದ್ದು ಸಮುದ್ರದ ಆಳವನ್ನ ಮೇಜರ್ ಮಾಡ್ಲಿಕ್ಕೆ ಅಲ್ಟೋಮೀಟರ್ ಅನ್ನ ಬಳಸ್ತಾರೆ. ಓಕೆ, ಅದೇ ರೀತಿಯಾಗಿ ಎಮಿಟರ್ ಅಂದ್ರೆ ಏನು? ಎಮಿಟರ್ ಅಂದ್ರೆ ಏನು? ಇದು ಎಲೆಕ್ಟ್ರಿಕ್ ಸರ್ಕ್ಯೂಟ್. ಹೌದಿಲ್ರಿ? ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ ಮೇಜರ್ ಮಾಡಿ, ಕರೆಕ್ಟ್ ಇದಿಲ್ಲ? ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅನ್ನ ಮೇಜರ್ ಮಾಡ್ಲಿಕ್ಕೆ ಬಳಸ್ತೇವೆ. ಅದೇ ಬ್ಯಾರೋಮೀಟರ್ ಅಂದ್ರೆ ಏನು? ಅಟ್ಮಾಸ್ಫಿರಿಕ್ ಪ್ರೆಷರ್ ಅನ್ನ ಮೇಜರ್ ಮಾಡ್ಲಿಕ್ಕೆ ಏನ್ ಬಳಸ್ತೀವಿ ನಾವು? ಬ್ಯಾರೋಮೀಟರ್. ಬ್ಯಾರೋಮೀಟರ್ ಅನ್ನ ಬಳಸ್ತೀವಿ. ಓಕೆ, ತಿಳಿದಲ್ರಿ? ಓಕೆ, ತಿಳಿದ್ರೆ ಅದೇ ರೀತಿಯಾಗಿ ಒಂದು ಲೈಕ್ ಕೊಡ್ರಿ. ಎಸ್. ಓಕೆ, ಅದೇ ರೀತಿಯಾಗಿ ಮತ್ತೊಂದು ಕ್ವಶನ್ ನೋಡೋಣ. ಈ ಕ್ವಶನ್ ಅದಕ್ಕೆ ರಿಲೇಟೆಡ್ ಇರ್ತೈತೆ ಅಂದ್ರೆ ಮಿಸ್ಸ್ಪೆಲ್ಟ್ ವರ್ಡ್. ಸ್ಪೆಲ್ಟ್ ವರ್ಡ್ ಅಂದ್ರೆ ಏನು? ಸ್ಪೆಲ್ಲಿಂಗ್ ಅಂತ ತಿಳ್ಕೊರಿ. ಮಿಸ್ಸ್ಪೆಲ್ಟ್ ಅಂದ್ರೆ ಏನು? ರಾಂಗ್ ಯಾವ್ದೈತಿ? ಮಿಸ್ ಅಂದ್ರೆ ಮಿಸ್ ಪ್ರೊನೌನ್ಸಿಯೇಷನ್ ಆಗಿರ್ಬೋದು, ಮಿಸ್ ಸ್ಪೆಲ್ಲಿಂಗ್ ಆಗಿರ್ಬೋದು. ಪ್ರೊನೌನ್ಸಿಯೇಷನ್ ಏನು ಬರಲ್ಲ. ಮಿಸ್ ಸ್ಪೆಲ್ ಅಂದ್ರೆ ಮಿಸ್ ಆಗಿ ಸ್ಪೆಲ್ ಆಗಿರ್ತಾವ, ಆ ಕಡೆ ಈ ಕಡೆ ಆಗಿರ್ತಾವ, ಸ್ಪೆಲ್ ಇದು ಮಾಡಿರ್ತಾರ. ಎಸ್, ಕ್ವಶನ್ ನೋಡ್ರಿ.
ಮಿಸ್ಪೆಲ್ಟ್ ವರ್ಡ್. 4 ಆಪ್ಷನ್ ಅದಾವ, ಇದ್ರೊಳಗೆ ಯಾವ ತಪ್ಪೈತೆ ಅಂತಕ್ಕಂಥದನ್ನ ಬರಿಬೇಕು. ಎಸ್ ಅಸಿಮಿಲೇಟ್ ನೋಡ್ರಿ, ASSIMILATE ಅಸಿಮಿಲೇಟ್ ಕರೆಕ್ಟ್ ಐತಿ. ಓಕೆ, ಇದೇನು ರೀಡೇಬಲ್, ರೀಡ್ ಪ್ಲಸ್ ಏಬಲ್ ರೀಡೇಬಲ್ ಕರೆಕ್ಟ್ ಐತ್ರಿ. ನೆಕ್ಸ್ಟ್ ಅಕ್ವೈರ್, ACQUIRE ಅಕ್ವೈರ್ ಕರೆಕ್ಟ್ ಐತಿ. ಇವೆಲ್ಲ ಬರ್ಬೇಕಂದ್ರೆ ಏನ್ ಗೊತ್ತಿರಬೇಕು? ವೊಕ್ಯಾಬ್ಯುಲರಿ ಗೊತ್ತಿರಬೇಕು. ವೊಕ್ಯಾಬ್ಯುಲರಿ ಗೊತ್ತಿರ್ಬೇಕಂದ್ರೆ ಏನ್ ಮಾಡಬೇಕು? ಡಿಕ್ಷನರಿ ರೆಫರ್ ಮಾಡೋದು ಗೊತ್ತಿರಬೇಕು. ಓಕೆ ನೋಡ್ರಿ, ಅಕ್ನಾಲೇಜ್ ಸ್ಪೆಲ್ಲಿಂಗ್ ನೋಡ್ರಿ, ಆಕ್ ಕರೆಕ್ಟ್ ಐತಿ. ನಾಲೆಜ್ ಸ್ಪೆಲ್ಲಿಂಗ್ ಏನ್ ಬರ್ತದ? KNOWLEDGE ಬರ್ತದ. ಇಲ್ಲೇನಿಲ್ಲ, ಡಿ ಅಂತಕ್ಕಂಥದ್ದು ಮಿಸ್ಸಿಂಗ್ ಐತಿ. ಹಂಗಾಗಿ ಮಿಸ್ಪೆಲ್ಟ್ ವರ್ಡ್ ಅಂತಕ್ಕಂಥದ್ದು ಯಾವ್ದು ಬರ್ತದ? ಮಿಸ್ಪೆಲ್ಟ್ ವರ್ಡ್ ಯಾವ್ದು ಬರ್ತದ? ಆಪ್ಷನ್ ಡಿ ಬರ್ತದ, ಮಿಸ್ಪೆಲ್ಟ್ ವರ್ಡ್. ಎಸ್ ಅದೇ ರೀತಿಯಾಗಿ ಈ ಕಡೆ ನೋಡ್ರಿ, ಒಂದನೇ ವರ್ಡ್ ಏನೈತಿ? ಆರ್ಟಿಕಲ್. ಆರ್ಟಿಕಲ್ ಸ್ಪೆಲ್ಲಿಂಗ್ ಸಣ್ಣ ಮಕ್ಕಳು ಬರೀತಾರ, ಈಸಿ ಐತಿ. ಎರಡನೇದು ಆಡಿಬಲ್ಲ, ಪ್ರೀಶಿಯಸ್, ಕಾನ್ಸಿಲ್ಲ. ಯಾವ ತಪ್ಪೈತ್ರಿ ಅದ್ರಾಗ? ಒಂದು 2 ನಿಮಿಷ ಯೋಚನೆ ಮಾಡ್ರಿ, ಹೇಳ್ತೇನೆ ಆನ್ಸರ್ ಹೇಳ್ತೇನೆ, 2 ನಿಮಿಷ ಯೋಚನೆ ಮಾಡ್ರಿ. ಓಕೆ ನೋಡ್ರಿ, ಆರ್ಟಿಕಲ್ ಕರೆಕ್ಟ್ ಐತಿ. ಪ್ರೀಶಿಯಸ್ ಭಾಳ ವ್ಯಾಲ್ಯೂ ಇದ್ದಿದ್ದು, ಕ್ವಾಲಿಟಿ ಕಂಟೆಂಟು. ಕಾನ್ಸಿಲ್ ಕರೆಕ್ಟ್ ಐತಿ. ಎಸ್ ಆಡಿಬಲ್ ತಪ್ಪೈತಿ ನೋಡ್ರಿ. ಏನ್ ಬರ್ಬೇಕ್ರಿ ಅದ? AUDIBLE ಬರ್ಬೇಕು. ಈ BAL ಐತಿ, ಅದು BLE ಬರ್ಬೇಕು. ಈ ತರನಾಗಿರ್ತಕ್ಕಂಥ ಕ್ವಶನ್ಸ್ಗಳ ನಿಮ್ಗೆ ಭಾಳ ಕನ್ಫ್ಯೂಸ್ ಮಾಡಕ್ಕೆ ಕೇಳಿರ್ತಾರೆ. ಹಾಗಾಗಿ ನಿಮ್ಗೆ ಡಿಕ್ಷನರಿ ವರ್ಡ್ಸ್ಗಳು ಗೊತ್ತಿರಬೇಕು. ಯಾವ್ಯಾವ ಥರ ಸ್ಪೆಲ್ಲಿಂಗ್, ಪ್ರೊನೌನ್ಸಿಯೇಷನ್ ಏನಾಕೈತಿ, ಬಂದಾಗ ಸಿ ಬಳಸ್ತಿರೋ, ಎಸ್ ಬಳಸ್ತಿರೋ, ಇಂಥವೆಲ್ಲ ಏನು ಮಾಡೋಣ, ಹಂತವಾಗಿ ಕಲ್ಕೊಂತ ಹೋಗೋಣ. ವೊಕ್ಯಾಬ್ಯುಲರಿ ಒಳಗೆ ಎಲ್ಲ ಬರ್ತಾವೆ. ಓಕೆ, ಎಸ್.